ಶಿವಮೊಗ್ಗ ಜಿಲ್ಲೆಯ ಜನ ಬದಲಾವಣೆ ಬಯಸ್ತಾ ಇದ್ದಾರೆ ಅಂತ ಶಿವಮೊಗ್ಗದಲ್ಲಿ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಹೇಳಿದರು. ಸಂಸದರಾಗಿ ಜನರ ಧ್ವನಿ ಆಗಬೇಕಾದವರು ಧ್ವನಿ ಆಗ್ತಾ ಇಲ್ಲ, ಕೇವಲ ಡಿಜಿಟಲ್ ಬ್ಯಾನರ್ ಹಾಕ್ಕೊಳ್ತಾ ಇದ್ದಾರೆ ಅಂತ BY ರಾಘವೇಂದ್ರ ಹೆಸರೇಳದೆ ಕುಟುಕಿದ್ದಾರೆ. ಗೀತಾ ಶಿವರಾಜ್ ಕುಮಾರ್ ಈ ಬಾರಿ 100ಕ್ಕೆ 100 ಗೆದ್ದೇ ಗೆಲ್ತಾರೆ ಅಂತ ಮಧು ಬಂಗಾರಪ್ಪ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ನನಗನ್ಸುತ್ತೆ ಬದಲಾವಣೆಯನ್ನು ಸಂಸದರಾಗಿ ಬಯಸ್ತಾ ಇದ್ದಾರೆ ನಮ್ಮ ಶಿವಮೊಗ್ಗ ಜಿಲ್ಲೆಯಲ್ಲಿ. ಅದು ಎರಡು ಕಾರಣ. ಒಂದು, ಎಲ್ಲೋ ಒಂದು ರೀತಿಯಲ್ಲಿ ಧ್ವನಿ ಯಾರು ಆಗಬೇಕಾಗಿತ್ತು ಅವ್ರು ಆಗ್ತಾ ಇಲ್ಲ, ಅವ್ರು ಬರೀ ಡಿಜಿಟಲ್ ಬ್ಯಾನರು ಇದರಲ್ಲಿ ಹಾಕ್ಕೊಂಡು. ನಾವು ಚುನಾವಣೆಯನ್ನು ಎರಡು ರೀತಿಯಲ್ಲಿ ನಾವು ಫೇಸ್ ಮಾಡಬೇಕಂತ ಇದ್ದೀವಿ. ಚುನಾವಣೆ ಸರ್ಕಾರ ಬರೋಕ್ಕಿಂತ ಮುಂಚೆ ಮಾತನ್ನು ಕೊಟ್ಟಿದ್ವಿ, ನಾವು ಅಷ್ಟೇ ಹೇಳಿರೋದು ಗೀತಕ್ಕ ಅವರಿಗೆ. ಮಾತನ್ನು ಏನು ಕೊಟ್ಟಿದ್ವಿ ಉಳಿಸ್ಕೊಂಡಿದ್ವಿ. ಈಗೆಲ್ಲ ನಾನೊಬ್ಬ ಸಚಿವನಾಗಿದ್ದೀನಿ, ಶಾಸಕರಿದ್ದಾರೆ, ಎಲ್ಲರೂ ಕೂಡ ಇದ್ದಾರೆ ಅಂತ ಹೇಳಿದರೆ ಒಂದು ವಿಶ್ವಾಸದ ಮೇಲೆ ನಾವು ಬಂದಿದ್ದೀವಿ. ನನಗನ್ಸುತ್ತೆ ಈಶ್ವರಪ್ಪ ಪಕ್ಷೇತರ ಸ್ಪರ್ಧೆ ಬಗ್ಗೆ ಮಾತನಾಡಿದ ಸಚಿವ ಮಧು ಬಂಗಾರಪ್ಪ, ಅವರ ಮನೆ ಭಾಗ ಆಗಿದೆ, ಅವರ ಮನೆ ಒಡೆದೋಗಿದೆ ಅಂತಂದ್ರು. ಅದಕ್ಕೋಸ್ಕರ ಜೀವನ ಮಾಡುವ ನೀಚ ಬುದ್ಧಿ ಕಾಂಗ್ರೆಸ್ಗಿಲ್ಲ, ಅದರ ಅವಶ್ಯಕತೆ ನಮಗಿಲ್ಲ. ನಾವು ನಮ್ಮ ಶಕ್ತಿ ವಿಶ್ವಾಸದ ಮೇಲೆ, ಅವರ ವೀಕ್ನೆಸ್ ಮೇಲೆ, ಅವರ ಸುಳ್ಳಿನ ಕಂತೆ ಮೇಲೆ ಮತ ಕೇಳ್ತೀವಿ ಅಂತ ಹೇಳಿದ್ರು. ಎರಡು ಕಾರಣ. ಒಂದು, ನಾವು ಅವ್ರ ಮನೆ ಒಡೆದೋಗಿದೆ, ಅವ್ರ ಭಾಗ ಆಗಿದ್ದಾರೆ, ಅದಕ್ಕೋಸ್ಕರ ನಾವು ಜೀವನ ಮಾಡೋಂಥ ಆ ನೀಚ ಬುದ್ಧಿ ಯಾವತ್ತೂ ಕೂಡ ಕಾಂಗ್ರೆಸ್ಸಿಗಿಲ್ಲ, ಅದು ಅವಶ್ಯಕತೆ ನಮಗೂ ಕೂಡ ಯಾವತ್ತೂ ಕೂಡ ಇಲ್ಲ. ನಾವು ನಮ್ಮ ಶಕ್ತಿ ಮೇಲೆ, ವಿಶ್ವಾಸದ ಮೇಲೆ, ಅವರ ವೀಕ್ನೆಸಸ್ ಮೇಲೆ, ಅವ್ರ ಸುಳ್ಳಿನ ಕಂತೆ ಮೇಲೆ, ಅವ್ರು ಏನು ಇವತ್ತು ಈ ದೇಶವನ್ನು ಒಡೆದಾಳ್ತಕ್ಕಂಥ ವ್ಯವಸ್ಥೆಯನ್ನು ಇದ್ದಾರೆ, ಜನರಿಗೆ ಮಾತನ್ನು ಕೊಟ್ಟು ಆ ಮಾತನ್ನು ಕದ್ದಿದ್ದಾರೆ. ಮಾನ್ಯ ನರೇಂದ್ರ ಮೋದಿಯವರು ಮೊನ್ನೆ ಬಂದಾಗ ಅಚ್ಚ ಕನ್ನಡನ ನಮ್ಮ ಕುವೆಂಪು ನಾಡಲ್ಲಿ ಮಾತಾಡ್ತಕ್ಕಂಥ ಒಂದು ಪ್ರಯತ್ನ ಪಟ್ಟರು, ಅದಕ್ಕೆ ಗೌರವ ಕೊಡೋಣ. ಆದರೆ ಇಲ್ಲಿರ್ತಕ್ಕಂಥ ಅದೇ ಕನ್ನಡಿಗರ ಒಂದು ಸಮಸ್ಯೆ ಬಗ್ಗೆ ಏನಾದರೂ ಧ್ವನಿ ಎತ್ತಿದ್ರ ನಾವು. ಹಾವೇರಿ ಗದಗ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ರಣಕಹಳೆ ಮೊಳಗಿಸಿದೆ. ಗದಗ ನಗರದಲ್ಲಿ ಕಾರ್ಯಕರ್ತರ ಸಭೆ ನಡೆಸುವುದರ ಮೂಲಕ ಶಕ್ತಿ ಪ್ರದರ್ಶನ ಮಾಡಿದೆ. ಬಿಜೆಪಿ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಸಭೆ ಬಳಿಕ ಕಾಂಗ್ರೆಸ್ ಅಬ್ಬರಿಸಲು ಮುಂದಾಗಿದೆ. ಅಭ್ಯರ್ಥಿ ಆನಂದಸ್ವಾಮಿ ಗಡ್ಡದೇವರ ಮಠ ಪರ ಕಾಂಗ್ರೆಸ್ ನಾಯಕರು ಮತಬೇಟೆ ನಡೆಸಿದರು. ಸಚಿವರಾದ ಶಿವಾನಂದ ಪಾಟೀಲ, HK ಪಾಟೀಲ್, ಶಾಸಕ GS ಪಾಟೀಲ್, ಪರಿಷತ್ ಸದಸ್ಯ ಸಲೀಂ ಅಹ್ಮದ್ ಮತ್ತಿತರರು ಪ್ರಚಾರವನ್ನು ನಡೆಸಿದರು. ಮತ್ತೆ ಸರ್ವೆ ಮಾಡೋರು ಯಾರು ಕಾಂಗ್ರೆಸ್ ರಾಜ್ಯದೊಳಗೆ ಅನುಭವಿಸಾರ. ನಾವು ಧಾರವಾಡ ಲೋಕಸಭಾ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಟಿಕೆಟ್ಗೆ ಫೈಟ್ ಜೋರಾಗಿದೆ. ರಜತ್ ಉಳ್ಳಾಗಡ್ಡಿ ಮಠಗೆ ಟಿಕೆಟ್ ನೀಡುವಂತೆ ಆಗ್ರಹಿಸಿ ಹುಬ್ಳಿಲಿ ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರು. ದುರ್ಗದ ಬಯಲು ವೃತ್ತದಲ್ಲಿ ರಜತ್ ಹಾಗೂ DK ಶಿವಕುಮಾರ್ ಭಾವಚಿತ್ರ ಹಿಡಿದು ಪ್ರತಿಭಟನೆ ನಡೆಸಲಾಯಿತು. ವೀರಶೈವ ಲಿಂಗಾಯತ ಸಮಾಜದ ರಜತ್ ಉಳ್ಳಾಗಡ್ಡಿ ಮಠಗೆ ಕಾಂಗ್ರೆಸ್ ಹೈಕಮಾಂಡ್ ಟಿಕೆಟ್ ನೀಡುವಂತೆ ಬೆಂಬಲಿಗರು ಒತ್ತಾಯಿಸಿದ್ರು. ಬೆಂಗಳೂರಿನಲ್ಲಿ ಕ್ಷುಲ್ಲಕ ಕಾರಣಕ್ಕೆ ಹಿಂದೂ ಯುವಕನ ಮೇಲೆ ಹಲ್ಲೆ ಮಾಡಲಾಗಿದೆ ಅಂತ ಹುಬ್ಬಳ್ಳಿಯಲ್ಲಿ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಆರೋಪಿಸಿದ್ರು. ಹನುಮಾನ್ ಚಾಲೀಸಾ ಹಾಕಿದವರ ಮೇಲೆ ಗೂಂಡಾಗಳು ಹಲ್ಲೆ ಮಾಡಿದ್ದಾರೆ. ಕಾಂಗ್ರೆಸ್ ಅಧಿಕಾರದಲ್ಲಿ ಇರೋದ್ರಿಂದ ಕೆಲವರು ಬಾಲ ಬಿಚ್ಚುತ್ತಾ ಇದ್ದಾರೆ. ರಾಜ್ಯದಲ್ಲಿ ಇಂಥ ಘಟನೆಗಳು ನಡೀತಾ ಇದ್ದಾವೆ ಅಂತ ದೂರಿದ್ರು. ಅದು ಒಂದು ಭಾಗ. ಬೆಂಗಳೂರಿನ ಒಂದು ಗಲ್ಲಿಯಲ್ಲಿ ಒಬ್ಬ ಮೊಬೈಲ್ ಅಂಗಡಿ ಒಳಗಡೆಗೆ ಹಾಡನ್ನು ಹಾಕಿದನು. ಹನುಮಾನ್ ಚಾಲೀಸಾ ಹಾಡು ಹಾಕಿದರೆ ಅದನ್ನು ಗುಂಡಾಗಳು ಬಂದು ವಿರೋಧ ಮಾಡಿ ಹೊಡೆತಾ ಬಿದ್ರು. ಅದು ಒಂದು ಭಾಗ. ಆದ್ರೆ ಇನ್ನೊಂದು ಭಾಗ, ಆಡಳಿತಗಾರರು ಅವರನ್ನು ಬಚಾವ್ ಮಾಡ್ತಾ ಇದ್ದಾರೆ. ಯಾರನ್ನೋ ಹಿಡಿತರೋದು, ಯಾರನ್ನೋ ಶಿಕ್ಷೋದು, ಅದರೊಳಗೆ ಹಿಂದೂಗಳನ್ನು ಇಬ್ಬರನ್ನು ಶಿಕ್ಷಿದ್ದಾರೆ. ಬೆಂಗಳೂರಿನ ಒಂದು ಪ್ರಧಾನಿ ಮೋದಿ ಅವರನ್ನ ಶ್ರೀರಾಮ ಸೇನೆ ಸಂಸ್ಥಾಪಕ ಪ್ರಮೋದ್ ಮುತಾಲಿಕ್ ಹಾಡಿ ಹೊಗಳಿದ್ರು. 25 ವರ್ಷಗಳಿಂದ ದೇಶದ ಅಭ್ಯುದಯಕ್ಕೆ ಮೋದಿ ಒಂದು ದಿನವೂ ರಜೆ ತೆಗೆದುಕೊಳ್ಳದೆ ಶ್ರಮಿಸ್ತಾ ಇದ್ದಾರೆ ಅಂತ ಬಣ್ಣಿಸಿದ್ರು. ಆದರೆ ಒಂದೇ ಒಂದು ರೌಂಡ್ ಹೊಡೆದು ಬರೋ ರಾಹುಲ್ ಗಾಂಧಿ ತಿಂಗಳಾನುಗಟ್ಟಲೆ ದೇಶದಲ್ಲಿ ವಿಶ್ರಾಂತಿ ತೆಗೆದುಕೊಳ್ತಾರೆ. ರಾಮನ ಶಾಪ ಕಾಂಗ್ರೆಸ್ನವರಿಗೆ 1000 ವರ್ಷ ಕಳೆದರೂ ಹೋಗಲ್ಲ, ಅವರು ಸರ್ವನಾಶವಾಗಿ ಹೋಗ್ತಾರೆ ಅಂತ ಶಾಪ ಹಾಕಿದ್ರು. 10 ವರ್ಷ ಪ್ರಧಾನಮಂತ್ರಿ, 25 ವರ್ಷ ನಮ್ಮ ದೇಶವನ್ನ ಆಡಳಿತ ಮಾಡಿದಂತಹ ಒಬ್ಬ ವ್ಯಕ್ತಿ
ಒಂದು ದಿನ ರಜಾ ತಗೊಳ್ಳಿಲ್ಲ ರೀ. ಒಂದು ದಿನ. ನಮ್ಮ ರಾಹುಲ್ ಗಾಂಧಿಯವರು ಒಂದು ರೌಂಡ್ ಹೋದ್ರೆ ಸಾಕು, ಅಮೇರಿಕಾ, ಇಂಗ್ಲೆಂಡ್, ಸಿಂಗಾಪುರ್, ಸುಡಗಾಡು, ಸಂತಿ ಅಂತ ಹೇಳಿ ಒಂದು ತಿಂಗಳಗಟ್ಟಲೆ ಇದ್ದು ಬರ್ತಾರಲ್ಲ. ಇವ್ರ ದೇಶ, ಧರ್ಮ, ಸಂಸ್ಕೃತಿ, ಇಲ್ಲಿ ಬಡತನ ಇವ್ರಿಗೇನು ಗೊತ್ತ್ರಿ? ಇವ್ರಿಗೇನು ಗೊತ್ತಿದೆ? ದೇಶವನ್ನ ಬರ್ಬಾದ್ ಮಾಡಿ ಇಟ್ಟಿದ್ದಾರೆ. ಅಂತ ನರೇಂದ್ರ ಮೋದಿಯವರು ಒಂದು ದಿನ ರಜೆ ಇಲ್ಲದೆ, ಒಂದು ದಿನ ಕೆಮ್ಮಲಿಲ್ಲ, ಒಂದು ದಿನ ಅಡ್ಮಿಟ್ ಆಗಲಿಲ್ಲ, ಒಂದು ದಿನ ನೆಗಡಿ ಅನ್ಲಿಲ್ಲ, 24 ಗಂಟೆ ದೇಶ 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 ಅಂತನ್ನುವಂತ ಶ್ರೇಷ್ಠ ವ್ಯಕ್ತಿ ಯಾರಾದ್ರೂ ಇದ್ರೆ ನರೇಂದ್ರ ಮೋದಿ. 10 ಲೋಕಸಭಾ ಚುನಾವಣೆ ಹೊಸ್ತಿಲಿನಲ್ಲೇ ಚುನಾವಣಾ ಅಧಿಕಾರಿಗಳು ಭರ್ಜರಿ ಬೇಟೆಯನ್ನ ನಡೆಸಿದ್ದಾರೆ. ರಾಜ್ಯದ ವಿವಿಧ ಚೆಕ್ ಪೋಸ್ಟ್ನಲ್ಲಿ ಹಣ ಸೇರಿದಂತೆ ಚಿನ್ನವನ್ನ ವಶಪಡಿಸಿಕೊಳ್ಳಲಾಗಿದೆ. ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 5.85 ಕೋಟಿ ಜಪ್ತಿ ಮಾಡಲಾಗಿದೆ. ಸುಮಾರು 5 ಲಕ್ಷ ಮೌಲ್ಯದ ಉಡುಗೊರೆ ವಶಕ್ಕೆ ಪಡೆಯಲಾಗಿದೆ. 21.48 ಕೋಟಿ ಮೌಲ್ಯದ 6.84 ಲಕ್ಷ ಲೀಟರ್ ಮದ್ಯವನ್ನ ಸೀಸ್ ಮಾಡಲಾಗಿದೆ. ವಿಜಯಪುರದಲ್ಲಿ ದಾಖಲೆ ಇಲ್ಲದ ಹಣ ಜಪ್ತಿ ಮಾಡಲಾಗಿದೆ. ಧೂಳಖೇಡ ಚೆಕ್ ಪೋಸ್ಟ್ನಲ್ಲಿ ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 4,50,000 ರೂಪಾಯಿಯನ್ನ ವಶಕ್ಕೆ ಪಡೆಯಲಾಗಿದೆ. ಮಹಾರಾಷ್ಟ್ರದಿಂದ ವಿಜಯಪುರಕ್ಕೆ ಹಣ ಸಾಗಿಸಲಾಗ್ತಾ ಇತ್ತು ಎನ್ನಲಾಗಿದೆ. ಔರಂಗಾಬಾದ್ ಜಿಲ್ಲೆಯ ರೋಷನ್ ಗಜಾನನ ಕರನಾಶೆ ಎಂಬಾತ ಅಧಿಕೃತ ದಾಖಲೆ ಇಲ್ಲದೆ ಹಣ ಸಾಗಿಸ್ತಾ ಇದ್ದ ಅನ್ನೋ ಆರೋಪ ಕೇಳಿಬಂತು. ಧೂಳಖೇಡದಿಂದ ಬೆಂಗಳೂರಿನತ್ತ ಹಣ ಕೊಂಡೊಯ್ತಿದ್ದ ವೇಳೆ ಹಣ ಸೀಸ್ ಮಾಡಲಾಗಿದೆ. ಚಿಕ್ಕಮಗಳೂರಿನಲ್ಲಿ ದಾಖಲೆ ಇಲ್ಲದೆ ಕಾರ್ನಲ್ಲಿ ಸಾಗಿಸ್ತಾ ಇದ್ದಂತಹ 20 ಲಕ್ಷವನ್ನ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ಪಂಚನಹಳ್ಳಿಯಿಂದ ಡಿಎಂ ಕುರ್ಕೆಗೆ ಹೋಗ್ತಾ ಇದ್ದ ವೇಳೆ ಎಸ್ಎಸ್ಐ ಟೀಮ್ ತಪಾಸಣೆಗೆ ಒಳಪಡಿಸಿದಾಗ ಹಣ ಪತ್ತೆಯಾಗಿದೆ. ಕಡೂರು ತಾಲೂಕಿನ ಚೌಡಿಪಾಳ್ಯ ಚೆಕ್ ಪೋಸ್ಟ್ನಲ್ಲಿ ದಾಖಲೆ ಇಲ್ಲದ ಹಣವನ್ನ ಚುನಾವಣಾ ಅಧಿಕಾರಿಗಳು ವಶಕ್ಕೆ ಪಡೆದಿದ್ದಾರೆ. ತುಮಕೂರಲ್ಲಿ ಮತದಾರರಿಗೆ ಹಂಚೋದಕ್ಕೆ ತಂದಿದ್ದ ಕುಕ್ಕರ್ಗಳನ್ನು ಚುನಾವಣಾಧಿಕಾರಿಗಳು ವಶಪಡಿಸಿಕೊಂಡಿದ್ದಾರೆ. ಕುಣಿಗಲ್ನ ಮಲ್ಲಿಪಾಳ್ಯದಲ್ಲಿ ಬೆಟ್ಟಸ್ವಾಮಿಗೆ ಸೇರಿದ ಗೋದಾಮಿನಲ್ಲಿ ಕುಕ್ಕರ್ಗಳನ್ನು ಸಂಗ್ರಹಿಸಲಾಗಿತ್ತು. ಕಾಂಗ್ರೆಸ್ ಅಭ್ಯರ್ಥಿ ಡಿಕೆ ಸುರೇಶ್ ಈ ಕುಕ್ಕರ್ಗಳನ್ನು ಹಂಚೋಕೆ ತರಿಸಿದ್ರು ಅನ್ನುವಂತಹ ಆರೋಪ ಕೇಳಿಬಂದಿದೆ.